ಅದಕ್ಕೆ ಪ್ರಮುಖವಾಗಿ ಕಾರಣ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಂಗಾಗಿ ಅವ್ರಿಗೆ ಈ ತಾಲೂಕಿನ ಜನತೆಯ ಪರವಾಗಿ ಮತ್ತು ಈ ಕ್ಷೇತ್ರದ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರ ಪರವಾಗಿ, ಶಾಸಕರ ಪರವಾಗಿ ನಾನು ಹೃದಯಪೂರ್ವಕವಾದಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ತಾವೆಲ್ಲ ಕೂಡ ಮರ್ತಿರಬಹುದು, ಇಡೀ ರಾಜ್ಯದ ಜನರ ಹಸಿವನ್ನ ನೀಗಿಸಬೇಕು, ಹಸಿವು ಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು, ಯಾರು ಕೂಡ ಒಪ್ಪತ್ತು ಕೂಡ ಉಪವಾಸದಿಂದ ಮಲಗಬಾರದು ಅಂತೇಳಿ ಮಾನ್ಯ ಸಿದ್ದರಾಮಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ 2013ರಲ್ಲಿ ಏನು ಅವರ ಕನಸಿನ ಅನ್ನಭಾಗ್ಯ ಯೋಜನೆ ಇವತ್ತು ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಆಗಿದೆ ಅಂತಂದ್ರೆ, ಆವತ್ತು ಸಿದ್ದರಾಮಣ್ಣವರು ಇಲಾಖೆಯ ಜವಾಬ್ದಾರಿಯನ್ನ ಒಬ್ಬ ಪ್ರಾಮಾಣಿಕ ಕ್ರಿಯಾಶೀಲ ಯುವಕರಿಗೆ ಕೊಟ್ರೆ ಇದು ಜನರಿಗೆ ತಲುಪ್ತದೆ, ಈ ಯೋಜನೆ ಯಶಸ್ವಿಯಾಗಿ ನಡೆಸ್ಕೊಡ್ತಾರೆ ಅಂತೇಳಿ ಆವತ್ತು ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆಯ ಸಚಿವ ಜವಾಬ್ದಾರಿಯನ್ನು ಕೊಟ್ಟು ಇವತ್ತು ಅದು ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಆಗಿದೆ. ಮತ್ತು ಅದು ಒಂದು ರೀತಿಯ ನಮಗೆ ಆವತ್ತರಿಂದ ಇವತ್ತು ಕೂಡ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ನಮ್ಮ ಪಕ್ಷದ ಕಾರ್ಯಕ್ರಮದಲ್ಲಿ ನಾವು ಮೊದಲು ಹೇಳೋದೇ ಅನ್ನಭಾಗ್ಯ ಯೋಜನೆ, ಯಾಕಂದ್ರೆ ಬಡವರಿಗೆ ಅನ್ನ ಕೊಡ್ತಕ್ಕಂಥ ಯೋಜನೆ. ಅದನ್ನ ಜಾರಿಗೆ ತಂದವರು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು. ಇವತ್ತು ಮತ್ತೆ ರಾಜ್ಯದಲ್ಲಿ ಸಿದ್ದರಾಮಣ್ಣವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆದ್ಮೇಲೆ ಆರೋಗ್ಯ ಇಲಾಖೆ ಅತ್ಯಂತ ಪ್ರಮುಖವಾದಂತ ಇಲಾಖೆ. ಪ್ರತಿಯೊಬ್ಬರಿಗೂ ಕೂಡ ಯಾವುದಾದ್ರೂ ಒಂದು ಇಲಾಖೆ ಸಂಬಂಧ ಇದೆ ಅಂತಂದ್ರೆ ಇಲಾಖೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತು ಸುಮಾರು ಇಲಾಖೆಗಳಿದಾವೆ, ಆದ್ರೆ ಎಲ್ಲಾ ಇಲಾಖೆಗಳು ಎಲ್ಲರಿಗೂ ಸಂಬಂಧಪಟ್ಟಿರೋದಿಲ್ಲ. ಈಗ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಅಂದ್ರೆ ಆ ಶಿಕ್ಷಣವನ್ನು ಪಡೆಯತಕ್ಕಂಥ ಮಕ್ಕಳಿಗೆ ಮಾತ್ರ ಸಂಬಂಧ. ಉನ್ನತ ಶಿಕ್ಷಣ ಅಂದ್ರೆ ಅಬೌವ್ ಡಿಗ್ರಿಯಿಂದ ಇರೋರಿಗೆ ಮಾತ್ರ ಸಂಬಂಧ. ಅಂತಂದ್ರೆ ಒಂದೊಂದು ಇಲಾಖೆ ಒಂದೊಂದು ಕೆಲವರಿಗೆ ಮಾತ್ರ ಸಂಬಂಧಪಟ್ಟಿರ್ತದೆ. ಬಟ್ ಆರೋಗ್ಯ ಇಲಾಖೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಂಬಂಧ ಇರತಕ್ಕಂಥ ಇಲಾಖೆ. ಇದೊಂದು ದೊಡ್ಡ ಸವಾಲು ಕೂಡ ಇಲಾಖೆಯನ್ನು ನಡೆಸ್ತಕ್ಕಂಥದ್ದು. ಆರೋಗ್ಯವನ್ನ ನೋಡ್ತಕ್ಕಂಥದ್ದು ಇದೆಯಲ್ಲ, ಮಕ್ಕಳನ್ನ ತಾಯಿ ಆದವಳು ಹೆಂಗೆ ಆರೈಕೆ ಮಾಡ್ತಾಳೋ ಅದೇ ರೀತಿ ಆರೋಗ್ಯ ಇಲಾಖೆ ಒಂದು ತಾಯಿ ಇದ್ದಂಗೆನೆ ಈ ಒಂದು ಜವಾಬ್ದಾರಿಯನ್ನ ಏನು ಆಹಾರ ಖಾತೆ ಸಚಿವರಾಗಿದ್ದಾಗ ಯಶಸ್ವಿಯಾಗಿ ನಡೆಸಿದ್ರು, ಅವ್ರಿಗೇನೆ ಕೊಟ್ರೆ ಉತ್ತಮವಾದ ಕೆಲಸ ಆಗ್ತದೆ ಅಂತೇಳಿ ಇವತ್ತು ಮಾನ್ಯ ಸಿದ್ದರಾಮಣ್ಣವರು ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಜವಾಬ್ದಾರಿಯನ್ನ ಕೊಟ್ಟ ನಂತರ ನಾವು ಸಾಕಷ್ಟು ನೋಡ್ತಿರ್ತೀವಿ, ಸದನ ನಡೆಯುವಂತ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳು ಬರ್ತಾ ಇರ್ತದೆ. ಗಮನಕ್ಕೆ ತಂದ್ರೆ ಅಲ್ಲನೆ ತತ್ಕ್ಷಣಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನು ಕೊಡೋದರ ಮೂಲಕ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಕಂಡುಹಿಡಿದು ಇವತ್ತು ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ದಿನೇಶ್ ಗುಂಡೂರಾವ್ ಸಾಹೇಬರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅವರು ಸಚಿವರಾಗಿದ್ದಂತ ಸಂದರ್ಭದಲ್ಲಿ ನಾವು ಕೇಳಲೇ ಇಲ್ಲ, ಟ್ರಾಮಾ ಸೆಂಟರ್ ಬೇಕು ಸರ್ ನಮಗೆ, ಇದು ಹೈವೇ ಇದೆ, ಮುಳಬಾಗಲು ಮತ್ತು ಕೋಲಾರ ಮಧ್ಯೆ ಹೈವೇ ಹಾದು ಹೋಗೋದ್ರಿಂದ ಬಹಳಷ್ಟು ಆಕ್ಸಿಡೆಂಟ್ಸ್ ಆಗ್ತದೆ, ಹಂಗಾಗಿ ಬೇಕು ಅಂತ ಕೇಳಿದ್ವಿ. ಇಲ್ಲ, ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೀವಿ, ಈಗಾಗಲೇ ಮುಳಬಾಗಲು ತಾಲೂಕು ಆಸ್ಪತ್ರೆ ಮತ್ತು ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಟ್ರಾಮಾ ಸೆಂಟರ್ನ ಮಂಜೂರು ಮಾಡಿದ್ದೀವಿ ಅಂದ್ರೆ ಅವ್ರಿಗೆ ಇರ್ತಕ್ಕಂಥ ಬದ್ಧತೆಯನ್ನು ತೋರಿಸ್ತದೆ. ನಮ್ಮ ಭಾಷೆಯಲ್ಲಿ ಹೇಳ್ತಾರೆ ಸರ್, ನಮ್ಮ ಈ ಭಾಗದಲ್ಲಿ ಸ್ವಲ್ಪ ತೆಲುಗು ಮಾತಾಡ್ತಾರೆ, ಅಡಗಂದೆ ಅಮ್ಮ ಕೂಡ ಪೆಟ್ಟದ್ದು ಅಂದ್ರೆ ಕೇಳದೆ ಇದ್ರೆ ತಾಯಿ ಕೂಡ ಇಡೋದಿಲ್ವಂತೆ. ಆದ್ರೆ ಕೇಳದೆ ಇದ್ರ ಕೂಡ ನಾವು ಕೇಳೋದಕ್ಕೆ ಮುಂಚೆನೆ 2 ಟ್ರಾಮಾ ಸೆಂಟರ್ಸ್ ಅನ್ನ ಕೂಡ ಇವತ್ತು ನಮಗೆ ನಮ್ಮ ಜಿಲ್ಲೆಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಾವು ಮತ್ತು ನಮ್ಮ ಶಾಸಕರು ಸರ್, ಇದು ಹೈವೇ ಆಗಿ ಹೋಗೋದ್ರಿಂದ ಆ ತಾಲೂಕಾ ಹೆಡ್ ಕ್ವಾರ್ಟರ್ ಜಿಲ್ಲಾ ಕೇಂದ್ರದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳ ಜೊತೆಗೆ ನಂಗ್ಲಿ ಮತ್ತು ನರಸಾಪುರಕ್ಕೂ ಕೂಡ ಟ್ರಾಮಾ ಸೆಂಟರ್ನ ಮಂಜೂರು ಮಾಡಬೇಕು ಅಂತ ಕೂಡ ಕೇಳಿದ್ವಿ. ಅದಕ್ಕೂ ಕೂಡ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ, ನಂಗ್ಲಿ ಇಲ್ಲ ಸರ್, ಇಲ್ಲ ಸರ್, ತಾಲೂಕು ಆಸ್ಪತ್ರೆ ಮುಳಬಾಗಲ್ ಆಗಿರೋದು ಅಲ್ಲಲ್ಲ, ತಾಲೂಕು ಹಾಸ್ಪಿಟಲ್ ಮುಳಬಾಗಲು ಮತ್ತು ಜಿಲ್ಲಾಸ್ಪತ್ರೆ ಆಗಿರೋದು, ನಂಗ್ಲಿ ಮತ್ತು ನರಸಾಪುರ ಆಗ್ಬೇಕು, ಅದನ್ನು ಕೇಳಿದೀವಿ. ಅದಕ್ಕೂ ಕೂಡ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈಗಾಗಲೇ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಲ್ನೂರ್ಗೆ ಈಗಾಗಲೇ ಕಟ್ಟಡ ಗುದ್ಲಿ ಪೂಜೆ ಮಾಡಿದ್ವಿ, ಉತ್ತಮವಾದ ಕಟ್ಟಡ ಬರ್ತದೆ 1 ವರ್ಷದಲ್ಲಿ. ಅದ್ರ ಜೊತೆಗೆ ನರಸಾಪುರ ಕೂಡ ಬಿಲ್ಡಿಂಗ್ ಆಗ್ತಿದೆ ಸರ್, ಅದು ಕೂಡ ತಾವೇನೆ ಉದ್ಘಾಟನೆ ಮಾಡ್ತೀರಿ ಕೂಡ. ಅದರ ಜೊತೆಗೆ ಇವತ್ತು ವೇಂಗಲ್ನಲ್ಲಿ ಕೂಡ ಒಂದು ಉತ್ತಮವಾದಂತಹ ಕಟ್ಟಡ ಆಗಿದೆ, ಅಲ್ಲಿ ಕೂಡ ಉತ್ತಮವಾದಂತಹ ಸೇವೆ ಜನರಿಗೆ ಸಿಗ್ತಾ ಇದೆ.
ಒಕ್ಕಲೇರಿ ಹೋಬಳಿಯಲ್ಲಿ ಬಹಳಷ್ಟು ಹಳೆಯದಾದ ಕಟ್ಟಡ ಇದೆ. ಅಲ್ಲಿ ಕೂಡ ಆ ಒಕ್ಕಲೇರಿ PHC ಸೆಂಟರ್ ಅನ್ನ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಿ ಮೇಲ್ದರ್ಜೆಗೇರಿಸಬೇಕು. ಅದರ ಜೊತೆಗೆ ಅಲ್ಲಿ ಬಿಲ್ಡಿಂಗ್ ಅನ್ನು ಕೂಡ ಸ್ಯಾಂಕ್ಷನ್ ಮಾಡಿಕೊಡ್ಬೇಕು ಅಂತೇಳಿ ಈಗಾಗಲೇ ಶಾಸಕರು ಕಳೆದ ಸಾರಿ ಬಂದಾಗ ಕೂಡ ಸಭೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಕೂಡ ಮಾನ್ಯ ಮಂತ್ರಿಗಳಿಗೆ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಮಾಡಿಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತಾ, 1 ವರ್ಷ 3 ತಿಂಗಳಾಗಿದೆ ಅಷ್ಟೇ. ನಮ್ಮ ಸರ್ಕಾರ ಬಂದು 15 ತಿಂಗಳಾಗಿದೆ. ಈ 15 ತಿಂಗಳಲ್ಲಿ 3 ತಿಂಗಳು ಪಾರ್ಲಿಮೆಂಟ್ ಎಲೆಕ್ಷನ್ ಹೋಗಿದೆ. 12 ತಿಂಗಳಲ್ಲಿ 4ರಿಂದ 5ನೇ ಸಾರಿ ಇವತ್ತು ನಮ್ಮ ಆರೋಗ್ಯ ಸಚಿವರು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಅಂತಂದ್ರೆ ನಮ್ಮ ಜಿಲ್ಲೆಯ ಜನ ಅವ್ರಿಗೆ ಇರ್ತಕ್ಕಂಥ ಬದ್ಧತೆಯನ್ನು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಇಲಾಖೆಯಲ್ಲಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಮುಂದಿನ ದಿವಸಗಳಲ್ಲಿ ನಮ್ಮ ಜಿಲ್ಲೆಯ ಬಗ್ಗೆ ಅಥವಾ ನಮ್ಮ ತಾಲೂಕಿನ ಬಗ್ಗೆ ಏನೇ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗ್ಲಿ ವಿಚಾರಗಳಿದ್ರೆ ನಾವು ಬರ್ತೀವಿ ಸರ್, ತಾವು ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇವತ್ತು ಇಲ್ಲಿ ಕರೆಸಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ, ವಿಶೇಷವಾಗಿ ಕ್ಯಾಲ್ನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಮತ್ತು ಎಲ್ಲ ನಮ್ಮ ತಾಯಂದರಿಗೆ, ಎಲ್ಲ ನಮ್ಮ ಅಣ್ಣ ತಮ್ಮಂದರಿಗೆ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.